ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಪೂಜನ್ ಮದುವೆ ಇನ್ನು 3 ದಿನ ಐತೆ. ಸೊ ನಾವು ಸ್ವಲ್ಪ ರೆಡಿ ಆಗೋಣ ಅಂದ್ಬಿಟ್ಟು ನಾಗಮಂಗ್ಳಿಗೆ ಹೋಗ್ತಾ ಇದೀವಿ. ಇಬ್ಬರು ಮಾಡಿಸ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ. ಪೂಜೆಗೆ ಫೇಶಿಯಲ್ ಮಾಡಿಸ್ಬೇಕಾಯ್ತು. ಸೊ ಅವಳಿಗೆ ಬರ್ಬೋದೇನೋ ಗೊತ್ತಿಲ್ಲ. ಸೌಂದರ್ಯ ಅಂಜು ಬತ್ತವ್ರೆ. ಬಸ್ ಬತ್ ಮೇಲೆ ಫೋನ್ ಮಾಡಿ ಅವಳಿಗೆ, ಸೌಂದರ್ಯಂಗೆ ಇವಾಗ ಬೇಗನೆ ಬಂದ್ಬಿಡ್ತಾನೆ ಬಸ್ಸು. ಇವಾಗ ರೀಚ್ ಆದ್ವಿ ಗೈಸ್, ಬಸ್ಸು ಬೇಗನೆ ಬಂದ್ಬಿಟ್ಟು. ಸೌಂದರ್ಯ ಅಂಜು ಓಡ್ ಬಂದವ್ರೆ. ನಾವು ಅವ್ರಿಗೆ ಫೋನ್ ಮಾಡಕ್ಕೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಅವರೇ ಬಂದರು ಕಟ್ ಮಾಡೋದು. ಅದೃಷ್ಟಕ್ಕೆ ಪಾರ್ಲರ್ ಓಪನ್ ಇಲ್ಲ ಗೈಸ್. ನಾನು ಆಂಟಿ ಹತ್ರ ಮಾಡಿಸಿ ಅಭ್ಯಾಸ ಆಗ್ಬಿಟ್ಟು ಬೇರೆ ಹತ್ರ ಮಾಡ್ಸೋಕ್ಕೆ ಭಯ, ಹೆಂಗೆ ಮಾಡ್ಬಿಡ್ತಾರೋ ಅಂತ. ಯಾರೋ ಇವಾಗ ಹೊಸೊಬ್ರು ಗೈಸ್ ಅಲ್ಲಿ ಬಂದಿದ್ದೀವಿ. ಅಂದರೆ ನಮ್ಮ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿದ್ರು. ಅವಾಗ ಮುಂಚೆ ಮಾಡಿಸ್ತಿದ್ದೀವಿ ಅಪ್ಪನ ಹತ್ರ. ಆಮೇಲೆ ಆಂಟಿ ಹತ್ರ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲೇ ಮಾಡಿಸ್ತೀವಿ ನಾನು ಕರೆಕ. ಇವಾಗ ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಕರೆಕ್ಟಾಗಿ ಬಂದಿದ್ದೀವಿ. ಬನ್ನಿ, ಬೇರೆ ದಿನ ಆಗಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋದಿತ್ತು. ಮತ್ತೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ ಗೈಸ್. ಈ ಕಲರು ನೋಡಿ ಎಷ್ಟು ವೈಟ್ತದೆ. ನಮ್ಮಲ್ಲಿ ಕಾವ್ಯಕ್ಕೆ ನಿಮ್ಗೆ ಹೆವಿ ವೈಟು, ಅವ್ರ ಮಕ್ಕಳು. ನಾವೆಲ್ಲ ಅಷ್ಟೇ ಕಷ್ಟ. ಇವಾಗ ಸೌಂದರ್ಯ ಸರ್ ಯಾಕೆ ನನಗೆ ಸಣ್ಣ ಮಾಡಿದ್ರೆ ಚೆನ್ನಾಗಿ ಎಲ್ಲರೂ ಐಬ್ರೋ ಮಾಡಿಸ್ಕೊಳ್ತೇವೆ. ಕಾವ್ಯಕ್ಕ ಇವಾಗ ಲೇಯರ್ ಕಟ್ ಮಾಡಿಸ್ತವ್ರೆ. ಎಲ್ಲ ಕೌಡ್ ಹೊಡ್ಬಿಟ್ಟಿತ್ತು, ಅವಾಗಿಂದನೂ ಮಾಡಿಸೇ ಇಲ್ಲ ಅವರು. ಅದಕ್ಕೆ ಐಬ್ರೋ ಮಾಡಿಸ್ತಾರೆ. ಹೆಂಗೆ ಕಾಣಿಸ್ತಿದ್ದೀವಿ ನೋಡಿ. ನಾವು ಕಾಯ್ತಾ ಇದ್ದೀವಿ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಏನಾದರೂ ತಿನ್ಕೊಂಡು ಹೋಗುತ್ತೆ. ಕಾವ್ಯಕ್ಕೊಂದು ಲೇಯರ್ ಕಟಿಂಗ್ ರೆಡಿ. ಇವಾಗ ನೆಕ್ಸ್ಟ್ ಮೇಘ ಮಾಡಿಸ್ತೋಳು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಅಂಜು ಮಾಡಿ ತೋರಿಸ್ತಾಳೆ. ಚೆನ್ನಾಗಿ ಬಂದಿದೆ ಗೈಸ್. ತೋರಿಸ್ಬೇಡ ಅಂತು, ಅದಕ್ಕೆ ತೋರಿಸ್ದೆ. ಮಾಡಿಸ್ತೊಳಕ್ಕೆ ಕಾವ್ಯಕ್ಕೊಂದು ನೋಡ್ಬಿಟ್ಟು ಇಷ್ಟ ಆಗೋಯ್ತು ಅಂತ. ಅಷ್ಟು ಕಾಸು ಕೊಡ್ತು ಈ ಕಟ್ಟಿಂಗ್ ಮಾಡಿಸ್ಬಿಟ್ಟು ಹಂಗೆ ಮಾಮೂಲಿ ಕಟ್ ನಿಲ್ಸೋದು ಕಾವ್ಯ ಕಾಲಿಯ. ಹಾಂ, ಬಿಡ್ಕೊಂಡು ಹೋಗ್ಬೇಕು ಇವಾಗ. ಇನ್ನು ಅಂಜುನು ಇಲ್ಲೇ ಬಿಟ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ರೆ ಗೈಸ್. ಅರ್ಧ ಗಂಟೆ ಬೇಕು. ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಆರ್ಡ್ರ್ ಮಾಡ್ಬಿಟ್ಟಾರೆ. ಇರೋ ಅಷ್ಟು ಬರ್ತಾರೆ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ನಾವು 3 ಜನ ಹೋಗ್ತಾ ಇದ್ದೀವಿ. ಹೋಗ್ಬೇಕು ಅಡ್ಡ ಇಲ್ಲಿ ಬಂದು ಸೇರಿದ್ದೀವಿ ಗೈಸ್. ಆರ್ಡ್ರ್ ಮಾಡಿದ್ದೀವಿ, ಬರಬೇಕು. ಅಷ್ಟರೊಳಗೆ ಬರ್ಬೋದು ಮೇ ಬಿ. ಸೊ ಅದಕ್ಕೆ ನಾವು 3 ಜನ ಬೇಗ ಬಂದ್ಬಿಟ್ಟು ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಬರ್ಬೇಕು. ಅಂಜು ಮೇಘ ಬಂದರು, ನಮ್ದು ಇನ್ನೂ ಬಂದಿಲ್ಲ. ಮೇಘನ ಏರ್ ಕಟ್ ಮಾಡಿಸ್ಕೊಬಂದು ಎಣ್ಣೆ ಹಾಕಿದಿಲ್ಲ. ಚಿಕನ್ ರೋಲ್ ಬಂದೈತೆ ಒಂದೇ, ಆಮೇಲೆ ಬರುತ್ತೆ ಇನ್ನೇನು ಹಾಕಬೇಕು. ಕ್ಯಾಪ್ಸಿಕಮ್ ಪಿಜ್ಜಾ. ಸೌಂದರ್ಯಂಗೆ ಹೆವಿ ಖಾರ ಇರಬೇಕು, ಪೈಸಿ ಆಗಿದ್ದರೆ ಚೆನ್ನಾಗಿ ತಿಂತಾಳೆ. ನಾವೆಲ್ಲರೂ ತಿಂತಾಯಿದ್ದೀವಿ. ಅಂಜು ಒಬ್ಳು ಏನು ತಿಂತಿಲ್ಲ, ಏನು ತಿನ್ನಲ್ಲ ಗೈಸ್ ಅವಳು. ಇವಳು ಏನು ಬಿಡಲ್ಲ. ಇವಳು ನಮ್ಮ ಅದಕ್ಕೆ ಏನು ಬಿಡಲ್ಲ. ಇವಳು ಏನು ತಿನ್ನಲ್ಲ. KFC ಹೇಳೋದು ಚಿಕನು ಇಷ್ಟೊಪ್ಪಂದು 3-4 ಕೊಟ್ಬಿಡೋರು ಕೈ. ನಾವೇ ಶಾಕ್ ಆಯ್ತಾ ಇದ್ದೀವಿ. ಒಂದು ಚಿಕನ್ ಬರ್ಗರ್ ಜಾಸ್ತಿ ಆಗ್ಬಿಟ್ಟಿದ್ದೀವಿ ಇವಾಗ. ನೋಡಿ ಚಿಕನ್ನ ಪಾರ್ಸಲ್ ತೊಗೊಂಡಿದ್ದೀವಿ. ತಿನ್ಬಿಟ್ಟು ಓಡಾಡೋಕ್ಕಾಯ್ತಲ್ಲ ಹೆಂಗೆ ಬತ್ತವ್ರು ನೋಡಿ. ಹಿಂಗೆ ಆಲಾಡ್ದವ್ರೆ. ಹೆವಿ ಲೋಡ್ ಆಗೈತೆ ಗೈಸ್. ಈ ಪ್ಯಾಂಟ್ ನಾನು ಮುರುಡೇಶ್ವರ ನಾನು ಕರೆಕ್ಟು ಅಲ್ಲಿ ಹಾಕ್ಕೊಂಡಿದ್ದ. ಬೀಚಲ್ಲಿ ಎಳ್ಕೊಂಡು ಹೋಗಿದ್ದಲ್ಲ, ಮಣ್ಣೆಲ್ಲ ಒಳಗಡೆ ಐತೆ ಗೈಸ್. ಫೋನ್ ಹಾಕ್ಬಿಟ್ಟು ಹಿಂಗೆ ಎತ್ತಿದ್ರೆ ಮಣ್ಣು ಸಮೇತ ಬರ್ತದೆ ಫೋನು. ಸುಸ್ತಾಯ್ತೈತೆ, ಬಿಸ್ಲಿಗೆ ನಡೆಯೋಕ್ಕಾಯ್ತಿಲ್ಲ. ಇಲ್ಲಿ ಚಪ್ಪಲಿ ಶಾಪಿಂಗ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಬೇಗ ಒಂದು ಜೊತೆ, ಕಾವ್ಯಕ್ಕ ಒಂದು ಜೊತೆ, ಅವ್ರ ಮಕ್ಳಿಗೆ ತೊಗೊಂಡವ್ರೆ. ಸೊ ಇವಾಗ ಹೋಗ್ಬೇಕು. ಜ್ಯೂಸ್ ಕುಡಿಬೇಕಲ್ಲ, ಫಸ್ಟು ನೀರಿಲ್ಲ ಜ್ಯೂಸ್ ಕುಡಿಬೇಕು ಗೈಸ್. ನಾನು ಅತ್ತೆ ಹೇಳ್ತಾಯಿದ್ದೀನಿ, ಚಪ್ಪಲಿ ಅಂಗಡಿಗೆ 30 ರೂಪಾಯಿ ಕಮ್ಮಿ ಕೊಡಿರೆ ನೀರು ಬಟ್ಲು ದುಡ್ಡು ಇಟ್ಕೊಂಡು ಹೋಗ್ತಾ ಇದೆ. ಒಣ ನಗರ್ತಾ ಇದೆ. ಮೇಘವ್ರ ಯಜಮಾನ್ರು ಚಪ್ಪಲಿ ತಗೋತಾಳೆ ಗೈಸ್. ಎಲ್ಲರದು ಮದುವೆ ಶಾಪಿಂಗ್ ಇದೆ ನೋಡಿ. ಬೇಗ ನಂಗೆ ಕೊಡ್ತೆ, ನೀನು ತಗೊಂಡ. ಆನಿವರ್ಸರಿಗೆ ಅಂತವಳೆ, ನಾನು ತಗೋತಿದ್ದೀನಿ ಅನ್ನಂಗೆ ನನಗೆ. ಅದಕ್ಕೆ ನನಗೆ ಕೊಡ್ತು, ನೀನು ತಗೊಂಡಲ್ಲ ಅಂತೇಳಿ.
ಕೊಡ್ತಾಳೆ ನೋಡಿ. ಶೆಕೆ ಗೈಸ್. ಪೂಜೂರೇ ಯಜಮಾನ್ರು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ನಾವಿಲ್ಲಿ ಓಡಾಡ್ಕೊಂಡು 11 ಗಂಟೆಗೆ ಬಂದವರು 2 ಗಂಟೆ ಆಯಿತು ಇಲ್ಲೇ ಇದ್ದೀವಿ. ಇನ್ನು ನಮ್ಮ ಮಕ್ಕಳು ಏನು ಮಾಡ್ತಿದ್ದ ಹೊಳ್ತಿದ್ವಿ. ತಾಯಿ ಜಗನ್ಮಾತೆ 9 ತಿಂಗಳು ಮಗ ಬಿಟ್ಟು ಬಂದೋಳೆ. 11 ಗಂಟೆ ಆಯ್ತು, 2 ಗಂಟೆ ಆಯ್ತಾ, ಒಂಚೂರು ಯೋಚನೆ ಇಲ್ಲ, ಬೇಗ ಬನ್ನಿ ಹೋಗೋಣ, ಏನೂ ಇಲ್ಲ. ಹೆಂಗೆ ಗೈಸ್ ನಾನು ಅವಾಗಿಂದ ಹೇಳ್ತೀನಿ ಅವಳೇ ಕೂತಿರೋದು ಗೈಸ್. ಏನಿಲ್ಲ, ಇನ್ನೊಂದ್ಸಲ ತಗೊಂಡಿರು. ಅವಳು ಕಾಟ ದಿನ ತಡಿಯೋದು ಇವತ್ತು ನಮ್ಮ ಅಮ್ಮ ನೋಡ್ಕೊಳ್ಳಿ ಇರ್ತವಳೆ. ಇವತ್ತೇ ಸೈಜು ನಾವು ಬಂದಾಗೆ ಐತೆ ಅಂತ ಹೇಳ್ತಾ ಇದ್ರು ಗೈಸ್. ಗೊತ್ತನೇ ಇಲ್ಲ ನಾನು ಅಳ್ತಾ ಇದ್ದೀನಿ. ಚಿಂತೆನೇ ಇಲ್ಲ, ಒಂದಿನ ನೆಮ್ಮದಿಗಿರೋಣ ಅಂತ. ಒಂದು ಏನು ಬೇಕು ತಗೊಳ್ಳಿ ಅಂತ ಕೊಡ್ಸ್ತಾಳೆ ಗೈಸ್. ಎಲ್ಲ ಅವಳ್ದೆ ಇವತ್ತು. ಅವ್ರ ಗಂಡುಂದು ಅವಳ್ದಲ್ಲ. ನಾವೊಂದು ರಸಮಲೈ ತಿಂದು ಮೇಘ ಪಾರ್ಸಲ್ ತೊಗೊಂಡೋಳೆ, ಮನೇಲಿ ತಿನ್ನಂಗಿಲ್ಲ ಅಂತ ಹೇಳೋ, ಅದಕ್ಕೆ ನಮ್ಮ ಹತ್ರ ಇಸ್ಕೊಳ್ಳಿಲ್ಲ ಅವಳು. ಸ್ಪೂನ್ ಕುಡಿಯೇ ಅಂದೆ, ಕುಡಿಲಿಲ್ಲ. ಪೂಜೆಗೋಸ್ಕರ ಟ್ಯಾಟಿ ಲಿಂಕ್ ತಗೊಬರ್ಕೋತಾರ ಅವ್ರ. ಮದುವೆಲೆಲ್ಲ ಏನು ಮಾಡೋದಂತೆ ಎಲ್ಲ ಮಾಡು ನೋಡಿ. ಫ್ಯಾಮಿಲಿ ಮಾಡಬೇಡ. ಹುಡುಗಿರೆಲ್ಲ ರೆಡಿ ಆಗೈತಿ. ಇವಾಗ ನಮ್ಮ ಮನೆ ಹುಡುಗರ್ನ ಬಿಟ್ಬಿಟ್ಟಿದ್ವಿ. ಚಿಕ್ಕ ಹುಡುಗ ಗಣೇಶ ಪ್ರೀತು ಅವ್ರನ್ನೆಲ್ಲ ಕಟಿಂಗ್ ಮಾಡಿ ಕಳ್ಸಿದ್ವಿ. ಅಲ್ವ ಕಿತ್ತಾಡ್ತಾರಂತೆ, ಮಕ್ಕ ಫೋನ್ ಮಾಡಿ. ಕಣ್ಣುಂತವೆಲ್ಲ ಹೊಡಿಬೇಡ ನೀನು. ಹಬ್ಬನ್ ಮಾಡ್ಸಕ್ಕೆ ಇಷ್ಟೊತ್ತೈತಿ ಫಸ್ಟ್ ಕಟಿಂಗ್ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡೋನೆ. ಫೋನ್ ಹಾಕೊಟ್ಟೆ, ಸ್ವಲ್ಪ ಹೊತ್ತು ನೋಡಿದ್ರೆ ತಿರ್ಗಾಲೆ ಬಿಡ್ಕೋತಾ ಇದ್ದ. ತಿರ್ಗಾ ಮೇಲೆ ಸಮಾಧಾನ ಮಾಡಿ ತಿರ್ಗಾ ಕೊಟ್ಟೆ ನೀನು. ಇನ್ನು ಗಾಡಿ ಒಬ್ಬಂದೇ ಆಗಿರೋದು, ಇನ್ನೇ ಎಲ್ಲ ಅವ್ರು ಅದೇ ಆದ್ಮೇಲೆ ಫೋನ್ ಮಾಡಿ ಅಂದ್ಕೊಂಡೆ. ಪೂಜನ್ ಮದುವೆಗೆ ನೆಂಟರು ಬರ್ತಾವ್ರೆ. ನಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಗೈಸ್. ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾರೆ. ಏನಾರ ಫಂಕ್ಷನ್ ಇದ್ದಾಗ ಕರೆಕ್ಟಾಗೆ ಹೇಳಂಗಿಲ್ಲ ಕೇಳಂಗಿಲ್ಲ, ಮುಖನೇ ಹೇಳ್ಬಿಡ್ತಾರೆ. ಸಣ್ಣ ಗುಳ್ಳೆ ಆಗ್ಬಿಟ್ಟೈತೆ, ಹೆಂಗೋ ತಪ್ಪುದಾಗಿಲ್ಲ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮದುವೆ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ ಗೈಸ್. ಬಾಯ್.